ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಮಂಜು ಹಾಲ್ಬರ್ಟ್. ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅಂತ ನಂಬ್ತಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವ ವಾಕ್ಯ, ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು. ಏಷಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 25ನೇ ವಾಕ್ಯ. ಇಲ್ಲಿ ದೇವರು ಹೇಳ್ತಾರೆ, ನಾನಾಗಿ ನಾನೇ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವುದರ ಮೂಲಕವಾಗಿ? ದೇವರು ತನ್ನ ರಕ್ತದ ಮೂಲಕವಾಗಿ ನಮ್ಮ ದ್ರೋಹಗಳನ್ನು ಅಳಿಸಿ ಬಿಡ್ತಾರಂತೆ. ಯಾಕೆ? ಆತನು ಅಶುದ್ಧತೆ ಇರೋ ಕಡೆ ಬರೋಕ್ಕಾಗಲ್ಲ. ಅದರಿಂದ ಅವರು ನಮ್ಮನ್ನು ಶುದ್ಧೀಕರಿಸ್ತಾರೆ. ಮೊದಲನೇದಾಗಿ ನಮ್ಮ ಕೂಗನ್ನು ಆತನು ಕೇಳಬೇಕಾದರೆ ಮೊದಲನೇದಾಗಿ ನಾವು ಪರಿಶುದ್ಧವಾಗಿರಬೇಕು. ಆಗ ಮಾತ್ರ ಆತನು ನಮ್ಮ ಕೂಗನ್ನು ಕೇಳ್ತಾರೆ. ಯಾಕಂದರೆ ಅಶುದ್ಧನ ಕೂಗನ್ನು ಆತನು ಕೇಳೋಕ್ಕಾಗಲ್ಲ. ಯಾಕಂದರೆ ಸೈತನನ್ನು ಒಂದು ನಮ್ಮಲ್ಲಿ ಅಶುದ್ಧತೆ ತಂದುಬಿಟ್ರೆ ನಮ್ಮ ಕೂಗು ಪರಲೋಕಕ್ಕೆ ಮುಟ್ಟಲ್ಲ. ಈಗ ಒಬ್ಬ ತಂದೆ ಹೇಗೆ ತನ್ನ ಮಗ ಒಳ್ಳೆಯವನಾಗಿರಬೇಕು, ಉಪಕಾರಿಯಾಗಿರಬೇಕು, ನೀತಿವಂತನಾಗಿರಬೇಕು, ಒಳ್ಳೆಯವನಾಗಿರಬೇಕು, ಪರಿಶುದ್ಧನಾಗಿರಬೇಕು ಅಂತ ಬಯಸ್ತಾರೋ, ಹಾಗೆಯೇ ಯೇಸು ಕ್ರಿಸ್ತನು ಕೂಡ ನಾವು ಪರಿಶುದ್ಧವಾಗಿರಬೇಕು, ನೀತಿವಂತರಾಗಿರಬೇಕು, ಒಳ್ಳೆಯವರಾಗಿರ್ಬೇಕಂತ ಬಯಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನಾಗಿ ನಾನೇ ನಿನ್ನ ದ್ರೋಹಗಳನ್ನ ಏನು ಮಾಡ್ತೇನೆ, ಅಳಿಸಿ ಬಿಡ್ತೇನೆ. ನನ್ನ ರಕ್ತದ ಮೂಲಕವಾಗಿ, ನಿಷ್ಕಳಂಕವಾದ ರಕ್ತದ ಮೂಲಕವಾಗಿ ನಮ್ಮ ದ್ರೋಹಗಳನ್ನ ಏನು ಮಾಡ್ತಾರಂತೆ, ಅಳಿಸ್ಬಿಡ್ತಾರಂತೆ. ಮತ್ತು ಎರಡನೇದಾಗಿ ಹೇಳ್ತಾರೆ, ನಿನ್ನ ಪಾಪಗಳನ್ನು ನೆನಪಿನಲ್ಲಿಡೆನು. ಪದೇ ಪದೇ ನಮಗೆ ಬರ್ತಾ ಇರುತ್ತಲ್ಲ, ನಾವು ಎಷ್ಟೋ ತಪ್ಪುಗಳು ಮಾಡಿರ್ತೀವಿ. ಈ ಒಂದು ವಾಕ್ಯ ಮಾತ್ರ ನಮಗೆ ಅನೇಕ ಕಾರ್ಯಗಳನ್ನು ಕಲಿಸ್ಕೊಡುತ್ತೆ. ಏನಂತಂದರೆ, ಈಗ ನಾವು ಯಾವುದೋ ಒಂದು ಪಾಪ ಮಾಡಿರ್ತೀವಿ ಅಥವಾ ಏನಾದರೂ ಒಂದು ದೇವ್ರ ವಿರುದ್ಧವಾದ ಒಂದು ತಪ್ಪನ್ನು ಮಾಡಿರ್ತೀವಿ. ಆ ತಪ್ಪು ಮಾಡಾದ್ಮೇಲೆ ನಾವು ಅದನ್ನು ತಿಳ್ಕೊಂಡ ಮೇಲೆ, ಇದು ತಪ್ಪು ಅಂತ ಗೊತ್ತಾದ ಮೇಲೆ ನಾವು ಕ್ಷಮಾಪಣೆ ಬೇಡಿರ್ತೀವಿ. ಆ ಕ್ಷಮಾಪಣೆ ಬೇಡದ ಮೇಲೂ ಕೂಡ ಸೈತನನ ಒಂದು ಪ್ಲಾನ್ ಏನು ಗೊತ್ತಾ? ಯಾವಾಗಲೂ ಅವನು ಹೇಳೋದೇನು ಗೊತ್ತಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ನೀನು ಪಾಪಿ ಅಂತ ಹೇಳಿ ಏನು ಮಾಡ್ತಾನೆ ಅವನು? ಪದೇ ಪದೇ ನೆನಪಿಗೆ ತರ್ತಾ ಇರ್ತಾನೆ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಒಂದು ಸಾರಿ ಕ್ಷಮಾಪಣೆ ಕೇಳಿದ ಕೂಡಲೇ ಅಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು? ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡನು. ಯಾಕಂದರೆ ಅವರೇ ಹೇಳ್ತಾರೆ, ನಾನಾಗಿ ನಾನೇ ನೀನು ಬದಲಾಗ್ಬಿಟ್ರೆ ಸಾಕು, ನೀನು ಕ್ಷಮಾಪಣೆ ಬೇಡಿದ್ರೆ ಸಾಕು, ಅವರೇ ಏನು ಮಾಡಿಬಿಡ್ತಾರೆ, ನಿಮ್ಮ ದ್ರೋಹಗಳನ್ನು ಅಳಿಸ್ಬಿಡ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಿನ್ನ ನೆನಪಿನಲ್ಲಿ ಏನು ಮಾಡಲ್ಲ, ನನ್ನ ನೆನಪಿನಲ್ಲಿ ನಿನ್ನ ಪಾಪಗಳಿರೋದಿಲ್ಲ. ಯಾಕಂದರೆ ನಾವು ಅಂದ್ಕೊಳ್ತೀವಿ, ದೇವ್ರ ನೆನಪಿನ ನನ್ನ ಪಾಪಗಳಿದೆಯಾ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಆತನು ಹೇಗೆ ಪರಿಶುದ್ಧವಾಗಿದ್ದಾರೋ ನಮ್ಮನ್ನು ಕೂಡ ಹಾಗೆ ಪರಿಶುದ್ಧವಾಗಿ ಮಾರ್ಪಡಿಸೋದಕ್ಕೆ ಆತನು ಇಷ್ಟಪಡ್ತಾರೆ. ಅದರಿಂದ ಆತನು ನನ್ನ ಪಾಪಗಳನ್ನು ನೆನಪಿನಲ್ಲಿ ಇಡೋದಿಲ್ಲ. ಯಾಕೆಂದರೆ ಆತನು ಪರಿಶುದ್ಧನು. ನಾವು ಮಾಡಿದ ಒಳ್ಳೆಯದನ್ನು ನೆನೆಸ್ಕೊಳ್ತಾರೆ ಹೊರತು ನಮ್ಮ ತಪ್ಪುಗಳನ್ನ ಆತನು ಏನು ಮಾಡಲ್ಲ, ನೆನಪಿನಲ್ಲಿ ಇಡೋಲ್ಲ. ಯಾಕಂದರೆ ಆತನ ನೆನಪಲ್ಲಿ ಇಟ್ಟಿದ್ರೆ ನಾವು ಖಂಡಿತವಾಗ್ಲೂ ಭೂಲೋಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲರೂ ಕೂಡ ಸಂತೋಷವಾಗಿರಿ, ಧೈರ್ಯವಾಗಿರಿ. ದೇವರು ನಿಮ್ಮ ಜೊತೆ ಇರ್ತಾರೆ. ದೇವರು ನಿಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಆಮೇಲೆ